ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಹಾಸನದಲ್ಲಿ ಶಂಕಿತ ಡೆಂಗ್ಯೂಗೆ 26 ವರ್ಷದ ಯುವತಿ ಬಲಿ. ಡೆಂಗ್ಯೂ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಸರ್ಕಾರ ಅರ್ಜುನ ಆನೆ ಮೃತಪಟ್ಟ 1 ವರ್ಷದ ಪುಣ್ಯಸ್ಮರಣೆಯನ್ನು ದಬ್ಬಳ್ಳಿ ಕಟ್ಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆಗೆ 50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸ್ಮಾರಕವನ್ನು ಉದ್ಘಾಟಿಸಲಾಗುವುದು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಮತ್ತು ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಟೈರು, ಎಳನೀರು, ಚಿಪ್ಪನ್ನು ಎಲ್ಲೆಂದರಲ್ಲಿ ಬಿಸಾಡಿರುವ ಅಂಗಡಿ ಮೇಲೆ ನಗರಸಭೆ ಅಧಿಕಾರಿಗಳ ದಾಳಿ. ವಾರ್ತೆಗಳ ವಿವರ. ಶಂಕಿತ ಡೆಂಗ್ಯೂಗೆ ಯುವತಿ ಬಲಿಯಾಗಿರುವ ಘಟನೆ ಹಾಸನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮುದಟಿತಾಡ್ಯ ಗ್ರಾಮದ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಜೋಲನಾಯ್ಕ ಸುಮಿತ್ರಾ ದೇವಿ ಎಂಬುವರ 21 ವರ್ಷದ ಪುತ್ರಿ ಸುಪ್ರೀತಾ ಮೃತ ಯುವತಿ. 4 ದಿನಗಳ ಹಿಂದೆ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಯುವತಿಯನ್ನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಸುಪ್ರೀತಾಗೆ ಬಹು ಅಂಗಾಂಗ ವೈಫಲ್ಯವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಪ್ರೀತಾ ಮೃತಪಟ್ಟಿದ್ದಾಳೆ. ಇದರಿಂದ ಹಾಸನ ಜಿಲ್ಲೆಯಲ್ಲಿ ಶಂಕಿತ ಡೆಂಗ್ಯೂ ಜ್ವರದಿಂದ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಮೆಡಿಕಲ್ ಕಾಲೇಜಿನಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಚಿಸಲಾಗಿದ್ದು, ಡೆಂಗ್ಯೂ ನಿಯಂತ್ರಣ ಮಾಡಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದರು. ಹಿಮ್ಸ್ ಸಭಾಂಗಣದಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪರಿಶೀಲನೆ ಸಭೆ ನಡೆಸಿ ಕುಂದುಕೊರತೆ ಸಮಸ್ಯೆಗಳ ಪರಿಹರಿಸುವ ಕೆಲಸ ಮಾಡಲಾಗಿದೆ. ತಾಯಿ ಮಕ್ಕಳ ಆಸ್ಪತ್ರೆಗೆ ಉಪಕರಣಗಳ ಕೊರತೆ ಬಗ್ಗೆ ಮಾಹಿತಿ ಬಂದಿದ್ದು ಅದನ್ನು ಬಗೆಹರಿಸಲಾಗಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಸಂಪೂರ್ಣವಾಗಲು ಇನ್ನು 55 ಕೋಟಿ ಹಣದ ಅವಶ್ಯಕತೆ ಇದ್ದು, ಇದರ ಬಗ್ಗೆ ಹಣಕಾಸು ಇಲಾಖೆಗೆ ಪತ್ರ ಬರೆಯಲಾಗುವುದು. ಹಿಂದೆ ಇದ್ದವರ ಪೂರ್ಣವಾಗಿ ಕ್ರಿಯಾ ಯೋಜನೆ ಮಾಡಿರುವುದಿಲ್ಲ. ಇದರಿಂದಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡಲು ಸಮಸ್ಯೆಯಾಗಿರುವುದಾಗಿ ಎಂದು ಹೇಳಿದರು. ಬರಿತಾ ಇದ್ದೀವಿ, ಅದು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಹಣ ಬೇಕಾಗ್ತದೆ. ಅದನ್ನು ಕೂಡ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರೀಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ತಾವು ಹೇಳಿ ಅದು ಕಂಪ್ಲೀಟ್ ಆಗೋಕ್ಕೇನು ಸುಮಾರು 54 ಕೋಟಿ ಬೇಕು. ಈಗ 50 ಕೋಟಿಗೆ ಮಾಡಿ ಅರ್ಧ ಗ್ರೌಂಡ್ ಪ್ಲಸ್ 1 ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೂ ಫುಲ್ ಫ್ಲೆಜ್ ಕಂಪ್ಲೀಟ್ ಮಾಡಿ ಆಪರೇಷನಲೈಸ್ ಅಷ್ಟೇ. ಅಂದರೆ ಇದು G+1 ಇದೆ, ಇನ್ನು G+3 ಇದೆ. ಅದು G+4 ಆದ ಮೇಲಿಂದ ಬಿಟ್ಟು ಇರೋ ಬಿಲ್ಡಿಂಗ್ ಆಪರೇಷನಲೈಸ್ ಮಾಡಬೇಕಾದ್ರೆ ಇನ್ನೊಂದು 55 ಕೋಟಿ ಬೇಕಾಗುತ್ತೆ. ಹೃದಯ ನೋಡಿ, ಇಲ್ಲಿ ದಿಸ್ ಇಸ್ ಮೆಡಿಕಲ್ ಕಾಲೇಜ್, ಇದು ಟರ್ಷರಿ ಹಾಸ್ಪಿಟಲ್ ಅಲ್ಲ. ಅಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಇನ್ನೂ ಓಪನ್ ಮಾಡಿಲ್ಲ. ಹಾಗಾಗಿ ಇನ್ನೂ ಆ ಒಂದು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಇಲ್ಲಿ ಇನ್ನೂ ನಾವು ಯೂರಾಲಜಿ, ನ್ಯೂರೋಸರ್ಜರಿ, ಆಮೇಲೆ ಕಾರ್ಡಿಯಾಲಜಿ ಆ್ಯಂಡ್ ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಇವು 4 ಡಿಪಾರ್ಟ್ಮೆಂಟು G+1 ಬಿಲ್ಡಿಂಗ್ ಏನು ರೆಡಿಯಾಗಿದೆ, ಅಲ್ಲಿ ಮಾಡಬೇಕು ಅಂತ ಅವ್ರ ಉದ್ದೇಶ ಇದೆ. ಅದಕ್ಕೇನು ಕಂಪ್ಲೀಟ್ ಆಗೋಕ್ಕೆ ಏನು ಹಣ ಬೇಕಾಗ್ತದೆ, ಅದನ್ನು ಮುಂದೆ ಟೈಮ್ ಆಗುತ್ತೆ. ಯಾವುದು ಸ್ವಲ್ಪ ಸಮಯ ತಗೊಳ್ತದೆ, ಯಾಕಂದ್ರೆ ಇನ್ನೂ ಅದ್ರ ಬಗ್ಗೆ ನಿರ್ಣಯ ಆಗಬೇಕು. 50 ಕ್ರೋರ್ಸಿಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಎಸ್ಟಿಮೇಟ್ ಮಾಡಿ, ಕಂಪ್ಲೀಟ್ ಅಲೋಕೇಶನ್ ಮಾಡಿ, ಅದಕ್ಕೆ ನೀವು ವರ್ಕ್ ಆರ್ಡರ್ ಕೊಟ್ಟಿದ್ರೆ ಅದು ಕಂಪ್ಲೀಟ್ ಆಗ್ತಾ ಇತ್ತು. ಹಾಗಾಗಿ ಈಗ ಅದಕ್ಕೆ ಅದು ಪೂರ್ತಿ ಆಗದೇನೆ ಪೆಂಡಿಂಗಾಗಿ ಉಳಿದ್ಬಿಟ್ಟಿದೆ. ಅದಕ್ಕೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ಇದು ಇನ್ಕಂಪ್ಲೀಟ್ ಬಿಲ್ಡಿಂಗ್ ಇದೆ, ಇದಕ್ಕೇನು ಆಪರೇಷನಲೈಸ್ ಮಾಡೋದಕ್ಕೆ ಇಷ್ಟು ಹಣ ಬೇಕಾಗ್ತದೆ ಅಂತ ಒಂದು ಪ್ರಸ್ತಾವನೆ ನಾವು ಆರ್ಥಿಕ ಇಲಾಖೆ ಕಳಿಸ್ತೀವಿ. ಅವ್ರು ತೀರ್ಮಾನ ಮಾಡಿದ ಮೇಲೆ ಮುಂದಿನ ಕ್ರಮನ ಕೈಗೊಳ್ತೀವಿ. ಕಳೆದ 4 ದಿನಗಳಿಂದ ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ ವೈದ್ಯಕೀಯ ವಿಭಾಗದ ಸಂಸ್ಥೆಗೆ ಭೇಟಿ ನೀಡಿ ಡೆಂಗ್ಯೂ ನಿಯಂತ್ರಣದ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಜ್ವರದ ಪ್ರಕರಣದಲ್ಲಿ ಖಾಸಗಿ ಆಸ್ಪತ್ರೆಯವರು ಸರ್ಕಾರಕ್ಕೆ ಮಾಹಿತಿ ನೀಡುವಂತೆ ಸೂಚಿಸುವುದಾಗಿ ಹೇಳಿದರು. ಡೆಂಗ್ಯೂ ನಿಯಂತ್ರಣ ಮಾಡಲು ಸರ್ಕಾರ ಕ್ರಮ ತೆಗೆದುಕೊಂಡಿದ್ದು, ಡೆಂಗ್ಯೂ ಪಾಸಿಟಿವ್ ಡೆತ್ ಸಂಖ್ಯೆ ಕಡಿಮೆ ಪ್ರಕರಣ ತೋರಿಸುತ್ತಿರುವುದಾಗಿ ವಿರೋಧ ಪಕ್ಷದ ಆರೋಪ ಮಾಡಿರುವ ಅವರಿಗೆ ಎಲ್ಲೆಲ್ಲಿ ಆ ತರಹದ ಮಾಹಿತಿ ಇದೆ ಅದನ್ನು ನಮಗೆ ನೀಡಲಿ ಎಂದು ಹೇಳಿದರು. ಮತ್ತು ಎಲ್ಲಾ ಖಾಸಗಿ ಆಸ್ಪತ್ರೆಯವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎನಿ ಫೀವರ್ ಕೇಸ್ ಶುಡ್ ಬಿ ರಿಪೋರ್ಟೆಡ್ ಟು ದ ಗವರ್ಮೆಂಟ್. ಆಮೇಲೆ ಅವಕ್ಕೆಲ್ಲವನ್ನ ನಾವು ಎಲಿಸಾ ಟೆಸ್ಟ್ ಮಾಡಿ ಯಾವ ಎಲಿಸಾ ಪಾಸಿಟಿವ್ ಬಂದಿವೆ ಅದಕ್ಕೆ ಸರ್ಕಾರ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಆಮೇಲೆ ಇದಕ್ಕೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಇವತ್ತು ಸೋರ್ಸ್ ರಿಡಕ್ಷನ್, ಯಾಕಂದ್ರೆ ಇವತ್ತು ಏನು ಡೆಂಗ್ಯೂ ಇದೆ, ಇಟ್ ಈಸ್ ಕಾಸ್ಡ್ ಬೈ ಏನಂದ್ರೆ ಏಡ್ಸ್ ಈಜಿಪ್ಟಿ ಮಸ್ಕಿಟೋ ವಿಚ್ ಇಸ್ ಎ ಫ್ರೆಶ್ ವಾಟರ್ ಬ್ರೀಡಿಂಗ್ ಮಸ್ಕಿಟೋ. ಅದಕ್ಕೆ ನಾವು ಸೋರ್ಸ್ ರಿಡಕ್ಷನ್ ಮಾಡಬೇಕು.
ಆಮೇಲೆ ಸ್ಟಾಗ್ನೇಷನ್ ಆಫ್ ಫ್ರೆಶ್ ವಾಟರ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಆರೋಗ್ಯ ಇಲಾಖೆ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ವಿಶೇಷವಾಗಿ ಇವತ್ತು ನಗರ ಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಿದೆ ಅದಕ್ಕೆ ನಾವು ಏನ್ ಆಕ್ಷನ್ ತಗೊಳ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸೋರ್ಸ್ ರಿಡಕ್ಷನ್ ಇದೆ. ಅದಾದನೆ ಜನರಲಿ ಅವೇರ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಕೆಲವೊಂದು ಕಡೆ ಎಲ್ಲಿ ಜಾಸ್ತಿ ಪ್ರತಿ ವರ್ಷ ಕೇಸಸ್ ಬರ್ತಾ ಇದೆ ಅಲ್ಲಿ ಇವನ್ ನಾವು ಗ್ಯಾಂಬೂಸಿಯನ್ ಫಿಶ್, ಅದು ಕಪ್ಪಿ ಫಿಶ್, ಗ್ಯಾಂಬೂಸಿಯನ್ ಫಿಶ್ ಇವತ್ತು ಸ್ಟಾಗ್ನೇಟೆಡ್ ವಾಟರ್ ಅಲ್ಲಿ ಬಿಡೋದ್ರಿಂದ ಅದು ಲಾರ್ವಾ ತಿಂದು ಅದನ್ನು ರೆಡ್ ಸೋರ್ಸ್ ರಿಡಕ್ಷನ್ ಆಗೋದಕ್ಕೂ ಕೂಡ ಎಲ್ಲ ಸರ್ಕಾರ ಕ್ರಮ ಕೈಗೊಳ್ತದೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಫಾಗಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಸರ್ಕಾರ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಪ್ರಿವೆನ್ಸಿವ್ ಆಸ್ಪೆಕ್ಟ್ ಇಂದ ಆಮೇಲೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ. ಇವತ್ತು ಏನೋ ಅಪೋಸಿಷನ್ ಅವರು ಏನು ಹೇಳ್ತಾರೆ, ಏನಾದ್ರೂ ಎಲ್ಲಾದ್ರೂ ಈಗ ಆಗಿದೆ ಅಂತಂದ್ರೆ ನಮ್ ಗಮನಕ್ಕೆ ತರಲಿ, ನಾವು ಅದಕ್ಕೆ ಸರಿಪಡಿಸಕ್ಕಂತ ಕೆಲಸ ಮಾಡ್ತೀವಿ. ನೀವು ಉಡಾಫೆಯಾಗಿ ಅವ್ರು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಏನ್ ಉತ್ತರ ಕೊಡ್ಬೇಕು ಹೇಳಿ? ವಿ ಆರ್ ಪರ್ಸನಲಿ ಮಾನಿಟರಿಂಗ್ ದಿಸ್. ಆಲ್ ದ ಫಿಗರ್ಸ್ ಆರ್ ಆನ್ ಬೋರ್ಡ್. ಇವತ್ತು ಎಷ್ಟು ಫೀವರ್ ಕೇಸಸ್ ಇದೆ, ಎಷ್ಟು ಪಾಸಿಟಿವ್ ಇದೆ, ಇದೆಲ್ಲವನ್ನ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಇದೆ. ಇದೇನು ಮುಚ್ಚುಮರೆ ಏನೂ ಇಲ್ಲ. ಯಾಕಂದ್ರೆ ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ DHO ಹತ್ರ ಇದೆ, ಮೆಡಿಕಲ್ ಕಾಲೇಜಸ್ ಹತ್ರ ಇದೆ, ತಗೊಳ್ಬಹುದು. ನೀವು ಎಲ್ಲೆಲ್ಲಾಗಿದೆ, ಏನೇನಾಗಿದೆ ನಮ್ ಗಮನಕ್ಕೆ ತರಲಿ. ಯಾಕಂದ್ರೆ ನಾವು ಪ್ರತಿ ಡಿಸ್ಟಿಕ್ ಅಲ್ಲಿ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಇವನ್ ಎಲಿಸಾ ಪಾಸಿಟಿವ್ ಕೇಸಸ್ ಇದೆಯಲ್ಲ ಅದನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮಾಡ್ತಾ ಇದೆ ಮತ್ತು ಸರ್ಕಾರ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿದೆ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಡೆಂಗ್ಯೂ ಕೇಸಸ್ ಹೆಚ್ಚು ಆಗ್ತಾ ಇರ್ತಕ್ಕಂಥದ್ದು ಇದು ಸರ್ಕಾರದ ಗಮನಕ್ಕಿದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ. ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಮುಂದಿನ ಡಿಸೆಂಬರ್ ತಿಂಗಳಿನಲ್ಲಿ ಅರ್ಜುನ ಆನೆ ಸ್ಮಾರಕ ಉದ್ಘಾಟನೆಗೊಳ್ಳಲಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅರ್ಜುನ ಆನೆ ಮೃತಪಟ್ಟ ದಬ್ಬಳಿಕಟ್ಟೆ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅರ್ಜುನ ಆನೆ ಮುಂದಿನ ಡಿಸೆಂಬರ್ ತಿಂಗಳಿಗೆ 1 ವರ್ಷವಾಗಲಿದ್ದು, ಸರ್ಕಾರ ಅರ್ಜುನ ಆನೆ ಮೃತಪಟ್ಟ 1 ವರ್ಷದ ಪುಣ್ಯ ಸ್ಮರಣೆಯನ್ನ ದಬ್ಬಳಿಕಟ್ಟೆಯಲ್ಲಿ ಹಮ್ಮಿಕೊಳ್ಳಲಿದೆ. ಈ ವೇಳೆಗೆ 50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸ್ಮಾರಕವನ್ನು ಉದ್ಘಾಟಿಸಲಾಗುವುದು. ಇದಲ್ಲದೆ ನಾಗರಹೊಳೆಯ ಬಳ್ಳೆ ಆನೆ ಶಿಬಿರದಲ್ಲೂ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಎಂದರು. ನಮ್ಮ ರಾಜ್ಯದ ಜನರ ಗಮನ ಸೆಳೆದಂಥ ಮತ್ತು ದಸರಾ ಮಹೋತ್ಸವದಲ್ಲಿ 8 ಸಲ ಅಂಬಾರಿ ಹೊತ್ತಂಥ ಅರ್ಜುನ್ ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಆಗಿದ್ದಿತ್ತು. ಹೀಗಾಗಿ ಅದು ನಮ್ಮೆಲ್ಲರಿಗೆ, ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು. ಏಕೆಂದರೆ ಈ ಆನೆ ಇವತ್ತು ಖೆಡ್ಡಾ ಕಾರ್ಯಾಚರಣೆಯಲ್ಲಿ 1968ರಲ್ಲಿ ಈ ಆನೆಯನ್ನು ಸೆರೆ ಹಿಡಿದು ಇವತ್ತು ನಾಗರಹೊಳೆ ಬೆಲ್ಲೆ ನಮ್ಮ ಆನೆ ಕ್ಯಾಂಪಲ್ಲಿ ಅದನ್ನು ಇಡಲಾಗಿತ್ತು. ಅದಾದಮೇಲೆ ಆನೆಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತು 2012ರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬಳಸ್ತಾ ಇದ್ದೀವಿ. ಇವತ್ತು ಸುಮಾರು 8 ಸಲ 850 kg ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ, ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು. ಲಕ್ಷಾಂತರ ಜನ ಏನು ಇವತ್ತಿನ ದಿವಸದಲ್ಲಿ ಸೇರ್ತಾರೆ. ಅದು ಜಂಬೂ ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ. ಅಂಥ ಒಂದು ಆನೆ 2019 ನಂತರ ವಯಸ್ಸಾಗಿದೆ ಅಂತೇಳಿ ನಿಶಾನೆ ಆನೆಯಾಗಿ ಹೋದ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು. ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾನೆ ಅಂತೇಳಿ ನಮ್ಮ ಯಾರಿಗೂ ಅನ್ನಿಸಿರಲಿಲ್ಲ. ಅವತ್ತು ದುರದೃಷ್ಟವಶಾತ್ ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದೆ. ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪುಂಡಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ, ನಿಮ್ಮ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಭಾಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದರು. ಇವಾಗ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು, ನಾವು ಎರಡೂ ಕಡೆ ಇವತ್ತೇನು ಎಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆ
ಅದರ ವಾಸಸ್ಥಾನ ಇತ್ತು, ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು, ಶಾಸಕ ಮಿತ್ರರಾದಂಥ ಮಂಜು ಅವರು, ಮತ್ತು ಶಿವಲಿಂಗೇಗೌಡರು, ನಮ್ಮ ಮುರಳಿಯವರು, ನಮ್ಮ ಹಿರಿಯ ಅಧಿಕಾರಿಗಳು, ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ. ಒಂದು 2-3 ತಿಂಗಳ ಒಳಗಾಗಿ ಇವತ್ತು ಇದನ್ನು ಪೂರ್ತಿ ಮಾಡಿ ಅದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವ 50 ಲಕ್ಷ ವೆಚ್ಚದಲ್ಲಿ ಬರೀ ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹಣದ ಸಮಸ್ಯೆ ಇಲ್ಲ, ಅದಕ್ಕೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಅರ್ಜುನ ಆನೆ ಮೃತಪಟ್ಟ ಪ್ರದೇಶದಲ್ಲಿ ಸ್ಮಾರಕ ನಿರ್ಮಾಣದ ಬೇಡಿಕೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು, ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಇಂದು ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಈ ದಿವಸ ನಮ್ಮ ಅರಣ್ಯ ಸಚಿವರು ಆಗಮಿಸಿ ಬಹು ದಿವಸಗಳ ಬೇಡಿಕೆ ಈ ಭಾಗದ ಜನರದ್ದು. ಅರ್ಜುನ್ ಆನೆಯ ಸಾವಿನ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಈ ಭಾಗದ ಎಲ್ಲ ಜನರು, ಮುಖಂಡರು ಮತ್ತು ಶಾಸಕರು ಎಲ್ಲರದು ಕೂಡ ಒತ್ತಾಯ ಇತ್ತು. ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಈ ದಿವಸ ಅರಣ್ಯ ಸಚಿವರು, ನಾವು ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಆದಷ್ಟು ಜಾಗ್ರತೆ ಈ ಸ್ಮಾರಕ ತಲೆ ಎತ್ತಿ ನಿಲ್ಲುತ್ತೆ. ಆನಂತರ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗಿರ್ಬೋದು ಮತ್ತು ಬೇರೆ ಯಾರಿಗೇ ಇರ್ಬೋದು, ಈ ಒಂದು ಅರ್ಜುನ್ ಆನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತವೆ ಅವೆಲ್ಲವನ್ನು ಕೂಡ ಈ ಅರಣ್ಯ ಕಾಯ್ದೆ ಇತಿಮಿತಿ. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್, ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ, ಶಾಸಕ ಸೀಮೆಂಟ್ ಮಂಜು, ರಾಜ್ಯ ಅರಣ್ಯ ಪಡೆ ಮುಖ್ಯಸ್ಥ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ವನ್ಯಜೀವಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುಭಾಷ್ ಮಲ್ಪಡೆ, ವನ್ಯಜೀವಿ ಪಡೆ ಮುಖ್ಯಸ್ಥ ಪುಷ್ಕರ್, ಆನೆ ಯೋಜನೆ ಮುಖ್ಯಸ್ಥ ಮನೋಜ್, ಸಿಸಿಎಫ್ ಶಿವಶಂಕರ್, ಡಿಎಫ್ಒ ಸೌರಭ್ ಕುಮಾರ್ ಹಾಜರಿದ್ದರು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಗರಸಭೆ ಆಯುಕ್ತರ ನಿರ್ದೇಶನದಂತೆ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಟೈರು, ಎಳೆನೀರು, ಚಿಪ್ಪನ್ನು ಎಲ್ಲೆಂದರಲ್ಲಿ ಬಿಸಾಡುವ ಅಂಗಡಿ ಮೇಲೆ ನಗರಸಭೆ ಆರೋಗ್ಯ ನಿರೀಕ್ಷಕರು ದಾಳಿ ನಡೆಸಿ ವಸ್ತುಗಳನ್ನು ನಗರಸಭೆ ಸಿಬ್ಬಂದಿಗಳ ನೆರವಿನೊಂದಿಗೆ ತೆರವುಗೊಳಿಸಿದ ಘಟನೆ ಜಿಲ್ಲಾ ಪೊಲೀಸ್ ಬಂದಿಖಾನೆ ಬಳಿ ನಡೆದಿದೆ. ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಆದೇಶ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಮತ್ತು ಸಾವು ನೋವುಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯಿಂದ ಸೊಳ್ಳೆ ಉತ್ಪತ್ತಿಯಾಗದಂತೆ ಔಷಧಿ ಸಿಂಪಡಿಸಲಾಗುತ್ತಿದೆ. ಸೊಳ್ಳೆಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಕಡಿಮೆಯಾಗುತ್ತಿದೆ. ಈಗ ಮಳೆಗಾಲ ಇರುವುದರಿಂದ ಹಳೆ ಟೈರು, ತೆಂಗಿನ ಚಿಪ್ಪು ಸೇರಿದಂತೆ ಇತರೆ ನೀರು ನಿಲ್ಲುವ ವಸ್ತುಗಳಲ್ಲಿ ನೀರು ಶೇಖರಣೆ ಆಗಿ ಸೊಳ್ಳೆಗಳ ಉತ್ಪತ್ತಿಯ ತಾಣಗಳಾಗುತ್ತಿವೆ. ನಗರಸಭೆಯಿಂದ ಎಚ್ಚರಿಕೆ ಕೊಟ್ಟರೂ ಸಹ ಪಾಲಿಸದವರನ್ನು ಗಣನೆಗೆ ತೆಗೆದುಕೊಂಡು ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಒಂದು ದಿವಸ ಗಡುವು ನೀಡಿದ್ದು ನಗರಸಭೆ ಆಯುಕ್ತರ ಸೂಚನೆ ಮೇರೆಗೆ ಸಜ್ಜಾಗಿದ್ದು, ಯಾವುದೇ ರೀತಿಯ ರಸ್ತೆ ಬದಿ ಹಾಗೂ ಇತರೆ ಕಡೆಗಳಲ್ಲಿ ಟೈರು ಹಾಗೂ ಎಳೆನೀರಿನ ಚಿಪ್ಪು ಏನಾದರೂ ಕಂಡುಬಂದರೆ ನಗರಸಭೆಯಿಂದ ತೆರವುಗೊಳಿಸುವುದರ ಜೊತೆಗೆ ಅಂತಹ ಅಂಗಡಿ ಮಾಲೀಕರ ಮೇಲೆ ದಂಡ ವಿಧಿಸಲಾಗುವುದು. ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಿ ಡೆಂಗ್ಯೂ ಓಡಿಸಲು ನಮ್ಮ ಜೊತೆ ಕೈಜೋಡಿಸುವಂತೆ ಮನವಿ ಮಾಡಿದರು. ನಗರ ವ್ಯಾಪ್ತಿಯಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಸಾವು ನೋವುಗಳು ಸಂಭವಿಸುವ ಹಿನ್ನೆಲೆಯಲ್ಲಿ ನಾವು ನಗರಸಭೆಯಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬ್ಲೀಚಿಂಗ್ ಪೌಡ್ರು ಮತ್ತು ಸ್ಪ್ರೇ ಎಲ್ಲ ಇದು ಮಾಡ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು ಸಹಕಾರ ಕಡಿಮೆ ಆಗ್ತಾ ಇದೆ. ಈ ಮಳೆಗಾಲ ಆದ್ದರಿಂದ ಹಳೆ ಟೈರು ಮತ್ತು ತೆಂಗಿನ ಚಿಪ್ಪುಗಳಲ್ಲೆಲ್ಲ ನೀರು ಶೇಖರಣೆ ಆಗಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳಾಗ್ತಿದ್ದಾವೆ. ಇದರಿಂದ ನಗರಸಭೆಯಿಂದ ಈ ಟೈರು, ಚಿಪ್ಪು, ತೆಂಗಿನ ಚಿಪ್ಪುಗಳೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಇವತ್ತೊಂದು ದಿವಸ ಗಡುವು ನೀಡಿದ್ದೀವಿ. ಯಾವುದೇ ರೀತಿಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಏನಾದರೂ ಹಳೆ ಟೈರು, ತೆಂಗಿನ ಚಿಪ್ಪುಗಳು ಇಟ್ಟಿದ್ದರೆ ನಗರಸಭೆಯಿಂದ ತೆರವುಗೊಳಿಸಿ ದಂಡ ವಿಧಿಸಲಾಗುವುದು. ಇದನ್ನು ತುರ್ತು ಕ್ರಮ ಕೈಗೊಳ್ಳಲು ಮಾನ್ಯ ಆಯುಕ್ತರ ಸೂಚನೆಯ ಮೇರೆಗೆ ನಾವು ಈ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕಾಗಿ, ಡೆಂಗ್ಯೂ ಬಗ್ಗೆ ಹೆಚ್ಚಿನ ಅರಿವು ಪಡ್ಕೋಬೇಕಾಗಿ ನಗರಸಭೆಯಿಂದ ನಾವು ಈಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್.
ಈ ಕೊಡುಗೆ ವಿಶೇಷವಾಗಿ ಜಾಯಾಲುಕಾಸ್ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯಾಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty, 30 years experience. 80% of students are getting medical seats from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ.
ವಾರ್ತೆಗಳಿಗೆ ಸ್ವಾಗತ. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅರ್ಜಿ ಸ್ವೀಕಾರಕ್ಕೆ ಮುಖ್ಯಮಂತ್ರಿಗಳು ಗೈರು ಹಾಜರಾದ ವಿಚಾರ ಬೇರೆ ಕಲ್ಪನೆ ಕಲ್ಪಿಸಬಾರದು ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದರು. ಬಿಜೆಪಿ ಪಕ್ಷದವರಿಗೆ ಮಾಡಲು ಬೇರೆ ಯಾವುದೇ ಕೆಲಸ ಇಲ್ಲ. ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಜನಪರ ಕೆಲಸ ಮಾಡುತ್ತಿದೆ. ಸಿಎಂ ಮತ್ತು ಡಿಸಿಎಂ ಬದಲಾವಣೆ ಎಲ್ಲ ಮೀಡಿಯಾ ಕ್ರಿಯೇಟಿವ್. ಯಾವುದೇ ಸಚಿವರು ಸ್ವತಃ ಹೇಳಿಕೆ ಕೊಟ್ಟಿಲ್ಲ. ವಿರೋಧ ಪಕ್ಷದಿಂದ ಈ ರೀತಿ ಗೊಂದಲ ಸೃಷ್ಟಿಯಾಗುತ್ತಿದೆ ಎಂದು ಹೇಳಿದರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಲಸದ ಒತ್ತಡ ಇರುತ್ತೆ, ಹಾಗಾಗಿ ಹೋಗ್ಲಿಕ್ಕಿಲ್ಲ. ಅದಕ್ಕೇನು ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಕಂಡಕ್ಟ್ ಮಾಡಿದ್ದಾರೆ. ಕಚೇರಿಯಲ್ಲಿ ನಾವು ಸಭೆ ಮಾಡೋದು, ಕಾರ್ಯಕರ್ತರನ್ನ ಭೇಟಿಯಾಗೋದು, ಸಾರ್ವಜನಿಕರನ್ನ ಭೇಟಿಯಾಗೋದು ಇದು ಸಾಮಾನ್ಯವಾಗಿ ಎಲ್ಲಾ ಮಂತ್ರಿಗಳು ಮಾಡ್ತಾರೆ. ಒಂದೊಂದ್ಸಾರಿ ಸಿಎಂ ಮಾಡ್ತಾರೆ, ಡಿಸಿಎಂ ಮಾಡ್ತಾರೆ. ಹಾಗಾಗಿ ಅದಕ್ಕೇನು ಬೇರೆ ಕಲ್ಪನೆ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬಿಜೆಪಿ ಅವ್ರಿಗೆ ಇವತ್ತೇನು ಸರ್ಕಾರದ ವಿರುದ್ಧ ಮಾತಾಡಕ್ಕೆ ಏನೋ ಅವಕಾಶ ಸಿಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಮಸರಲ್ಲಿ ಕಲ್ಲು ಹುಡ್ಕೋದು ಅಂತ ಹೇಳ್ತಾರೆ. ಈ ಕಡೆ ಏನಂತಾರೆ ಗೊತ್ತಿಲ್ಲ ನಮ್ಗೆ. ಉತ್ತರ ಕರ್ನಾಟಕದವ್ರು ಇದೀರಿ ನಾವು, ನಮ್ಮ ಹತ್ರ ಮಸರಲ್ಲಿ ಕಲ್ಲು ಹುಡ್ಕೋದು ಅಂತ ಹೇಳ್ತಾರೆ. ಅಂದ್ರೆ ಏನು ಸಿಕ್ಕಿಲ್ಲ ಅಂದ್ರೆ ಏನಾದ್ರೂ ಒಂದು ಹೇಳೋದು. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆ. ಯಾವುದೇ ಮಂತ್ರಿಗಳಲ್ಲಾಗ್ಲಿ ಅಥವಾ ಯಾವುದೇ ನಮ್ಮ ರಾಜಕೀಯ ಇವತ್ತು ನಾಯಕರಲ್ಲಾಗಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಸರ್ಕಾರ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಸರ್ಕಾರ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಮಿನಿಸ್ಟರ್ಸು ಸ್ವತಃ ಎಲ್ಲೇನೋ ಹೇಳಿಕೆ ಕೊಟ್ಟಿದಾರ? ಎಲ್ಲೂ ಕೊಟ್ಟಿಲ್ಲ. ನೀವು ಪ್ರೆಸ್ ಅವರು ಹೋಗಿ ಅವ್ರು ಈ ರೀತಿ ಇದೆ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ ಏನೋ ರಿಯಾಕ್ಟ್ ಮಾಡಿದಾರೆ ಅಷ್ಟೇ. ಅವರು ಅದಕ್ಕೇನೋ ಜಾಸ್ತಿ ಅರ್ಥ ಕೊಡ್ತಕ್ಕಂಥ. ಮಾಜಿ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯರು ಹಲವು ವರ್ಷಗಳಿಂದಲೂ ತಮಗೆ ಆದ ಅನ್ಯಾಯ ಹೇಳಿಕೊಳ್ಳಲು ಮತ್ತು ಆತ್ಮಸ್ಥೈರ್ಯ ತುಂಬಿ ಅವರಿಗೆ ನ್ಯಾಯ ಒದಗಿಸಲು ಕಾನೂನು ನೆರವಿಗಾಗಿ ನಮ್ಮ ವಕೀಲರ ತಂಡವು ಸಜ್ಜಾಗಿದ್ದು, ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ನಿಮ್ಮ ಸಹಾಯಕ್ಕೆ ಬರಲಿದೆ ಎಂದು ಹೈಕೋರ್ಟ್ ಹಿರಿಯ ವಕೀಲ ಬಿಟಿ ವೆಂಕಟೇಶ್ ತಿಳಿಸಿ ಅಭಯ ಹಸ್ತ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಂಸದ ಪ್ರಜ್ವಲ್ ಕೇಸಿನ ವಿಚಾರವಾಗಿ ಎಸ್ಐಟಿ ತಂಡ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ. ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರು ಸೇರಿದಂತೆ ತನಿಖೆಯನ್ನು ಗೌಪ್ಯವಾಗಿಡಲಾಗುವುದು. ಮಹಿಳಾ ವಕೀಲರು ಸಂತ್ರಸ್ತೆಯರ ಪರ ನಿಂತಿದ್ದು ಭಯಪಡದೆ ದೂರನ್ನು ನೀಡಬಹುದಾಗಿದೆ. ಈಗಾಗಲೇ 5 ಪ್ರಕರಣಗಳು ದಾಖಲಾಗಿದ್ದು, ಉಳಿದವರು ಯಾವುದೇ ಭಯವಿಲ್ಲದೆ ಮತ್ತು ಅಂಜಿಕೆ ಇಲ್ಲದೆ ದೂರು ನೀಡಬಹುದಾಗಿದೆ. ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು ಮತ್ತು ನಿಮಗೆ ಕಾನೂನಿನ ಮೂಲಕ ನೆರವು ನೀಡುವ ದೃಷ್ಟಿಯಿಂದ ಮಹಿಳಾ ವಕೀಲರ ಪಡೆಯನ್ನು ನೇಮಕ ಮಾಡಲಾಗಿದೆ. ಸಂತ್ರಸ್ತೆಯರ ಪರ ನಾವು ಇದ್ದೇವೆ ಎಂದು ಈಗಾಗಲೇ ಹಾಸನದಲ್ಲಿ ಬೃಹತ್ ಹೋರಾಟ ನಡೆಸಿ ಒಂದು ಸಂದೇಶ ಕೊಡಲಾಗಿದೆ. ಆದರೆ ಹಲವಾರು ವರ್ಷಗಳಿಂದ ಆಗಿರುವ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳಲು ಸಾಧ್ಯವಾಗದ ಅನೇಕ ಸಂತ್ರಸ್ತೆಯರು ಇದ್ದಾರೆ. ಈಗಾಗಲೇ ಅವರಿಗೆ ಭಯಪಡಿಸಿ ಆಮಿಷವೊಡ್ಡುವ ಕೆಲಸ ಮಾಡಲಾಗುತ್ತಿದೆ. ಈಗಾಗಲೇ ಅನೇಕ ಸಂತ್ರಸ್ತೆಯರ ಮನೆ ಮುಂದೆ ಸಿಸಿ ಕ್ಯಾಮೆರಾ ಹಾಕುವುದರ ಜೊತೆಗೆ ನಿಗಾ ವಹಿಸಲಾಗಿದೆ. ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರುಗಳು ಸೇರಿದಂತೆ ತನಿಖೆಯನ್ನು ಗೌಪ್ಯವಾಗಿ ಇಡಲಾಗುವುದು. ಒಂದು ವೇಳೆ ಸಂತ್ರಸ್ತೆಯರ ಬೆಂಬಲ ಮಹಿಳಾ ವಕೀಲರ ಸಹಾಯವನ್ನು ಪಡೆಯಬಹುದಾಗಿ ಎಂದು ಹೇಳಿದರು. ಅನುಭವಿಸಿದ್ದಾರೆ, ಅವ್ರಿಗೆ ಸಾಮಾಜಿಕವಾದಂತಹ ಅವಮಾನಗಳನ್ನ ಅನುಭವಿಸ್ತಾ ಇದ್ದಾರೆ, ನಿತ್ಯವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ನೋಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಬರೀ ಒಂದು ಕೋರ್ಟು ಕಾನೂನು ಒಂದು ಕಂಪ್ಲೇಂಟ್ ಅನ್ನೋದ್ರಲ್ಲದೆ ಯಾವ ರೀತಿ ನಾವು ನೋಡ್ಬೇಕಾಗಿದೆ, ಯಾವ ರೀತಿ ಸಹಾಯವನ್ನು ಒದಗಿಸಬೇಕಾಗಿದೆ ಅನ್ನೋಂತಹ ರೀತಿಯಲ್ಲಿ ಒಂದಿಷ್ಟು ಯೋಚನೆ ಮಾಡಿದ್ದೀವಿ. ಮೊದಲನೇದಾಗಿ ನಾವೊಂದು ತೀರ್ಮಾನ ಮಾಡಿದ್ವಿ. ನಮ್ಮ ವಿಷಯ ಮಹಿಳಾ ವಕೀಲರಿದ್ದಾರೆ, ಇಲ್ಲಿ ನಾವು ಇದ್ದೀವಿ, ಎಲ್ಲರೂ ಸೇರ್ಕೊಂಡು ಈ ವಿಷಯದ ಸಂತ್ರಸ್ತರಿಗೆ ಪೂರ್ತಿಯಾದಂತಹ ನೆರವು ನೀಡಲಿಕ್ಕೆ ನಾವು ನಿಂತಿದ್ದೀವಿ. ಸಾಮಾನ್ಯವಾಗಿ ಯಾವುದೇ ಒಂದು ಇಂತಹ ಪ್ರಕರಣದಲ್ಲಿ ಒಬ್ಬ ಪ್ರಾಸಿಕ್ಯೂಟರ್, ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಸಂತ್ರಸ್ತರ ಪರವಾಗಿರುವಂತಹ ವಕೀಲರಾಗಿರ್ತಾರೆ ಮತ್ತು ಆರೋಪಿ ವಕೀಲರಿರ್ತಾರೆ. ಸಂತ್ರಸ್ತರಿಗೆ ಒಂದು ವೈಯಕ್ತಿಕವಾಗಿರುವಂತಹ ಒಂದು ವಕಾಲತ್ ಮಾಡುವಂತಹ, ಅವರಿಗೆ ಸಪೋರ್ಟ್ ಮಾಡುವಂತಹ, ಅವರಿಗೆ ಪ್ರಕರಣದ ಬಗ್ಗೆ ತಿಳಿಸುವಂತಹ, ಪ್ರಕರಣದ ಒಂದು ಮೆಜಾರಿಟಿ ಜನಕ್ಕೆ ಯಾರು ಕೂಡ ಕೋರ್ಟ್ ಅಂದ್ರೆ ಏನು, ಕೋರ್ಟ್ನ ಪ್ರೊಸೀಜರ್ ಅಂದ್ರೆ ಏನು, ಯಾವ ರೀತಿ ಕೇಸ್ ನಡೀಲಾಗ್ತಿದೆ ಇದ್ರ ಬಗ್ಗೆ ವಿವರ ಅದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದನ್ನ ತಿಳಿಸ್ಲಿಕ್ಕೆ ಮತ್ತು ಅವ್ರ ಜೊತೆ ಇರುವಂತಹದ್ದು, ಯಾವುದೇ ಒಂದು ಪ್ರಕರಣದಲ್ಲಿ ಅವ್ರದ್ದು ತನಿಖೆಯಿಂದ ಮೊದಲುಗೊಂಡು ಅವರ ಒಂದು ಸಾಕ್ಷ್ಯ ಕೊಡುವ ತನಕ ಎಲ್ಲಾ ಸಮಯದಲ್ಲೂ ಅವ್ರ ಜೊತೆಗಿರುವಂತಹದ್ದು, ಅವ್ರ ಗೌಪ್ಯತೆಗೆ ಸಹಾಯ ಮಾಡುವಂತಹದ್ದು, ಅವರಿಗೆ ಒಂದಿಷ್ಟು ನೆರವು ನೀಡುವಂತಹದ್ದು ಮಾಡುವ ವಕೀಲರ ಒಂದು ಟೀಮ್ ಅನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಇವತ್ತು ಅದರಲ್ಲಿ ವಕೀಲರ ಒಂದು ಪಡೆಯೇ ನಮ್ಮಲ್ಲಿದೆ, ಜೊತೆಗೆ ನಾವಿದ್ದೀವಿ. ನಮ್ಮ ಒಂದು ಅನುಭವವನ್ನ, ನಮ್ಮ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಎಲ್ಲವುದನ್ನು ಕೂಡ ನಾವಿದರಲ್ಲಿ
ಸಹಾಯವನ್ನು ನಾವು ಕೊಡ್ತೀವಿ. ಟ್ರಯಲ್ ಸಂಬಂಧಪಟ್ಟಂತೆ ದಶಕಗಳ ಅನುಭವ ಇರೋದ್ರಿಂದ ನಮ್ಮಲ್ಲಿ ಇಲ್ಲಿ ತುಂಬಾನೇ ಹಿರಿಯ ವಕೀಲರು ಕೂಡ ಇವತ್ತು ನಮಗೆ ಜೊತೆಗೆ ಸಹಾಯ. ಹೈಕೋರ್ಟ್ ವಕೀಲರಾದ ಮೈತ್ರಿ ಮಾತನಾಡಿ, ಸಂಸದ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ಸಂತ್ರಸ್ತೆ ಮೇಲೆ ಮಾತ್ರ ಆಗಿರುವ ಅಪರಾಧವಲ್ಲ, ಇಡೀ ಸಮಾಜದ ಮೇಲೆ ಆಗಿದೆ ಎಂದು ನಾವು ಪರಿಗಣಿಸಬೇಕಾಗಿದೆ. ನ್ಯಾಯ ಸಿಗಲೆಂದು ತಮ್ಮ ತಂಡ ಸನ್ನದ್ಧವಾಗಿದೆ. ನಮ್ಮ ತಂಡದ ಬಳಿ ಬಂದರೆ ವಿಷಯ ಹೊರಗೆ ಬರುತ್ತದೆ ಎನ್ನುವ ಭಯವಿದೆ. ನಮ್ಮ ವಕೀಲರ ತಂಡದ ಬಳಿ ಬಂದರೆ ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರುಗಳು ಸೇರಿದಂತೆ ತನಿಖೆಯನ್ನು ಗೌಪ್ಯವಾಗಿ ಇಡಲಾಗುವುದು. ಒಂದು ವೇಳೆ ಸಂತ್ರಸ್ತರ ಬೆಂಬಲಕ್ಕೆ ಮಹಿಳಾ ವಕೀಲರ ಸಹಾಯವನ್ನು ಪಡೆಯಬಹುದರ ಜೊತೆಗೆ ಪ್ರಕರಣ ಮುಗಿಯುವವರೆಗೂ ನಿಮ್ಮ ಜೊತೆ ಇರಲಿದ್ದಾರೆ ಎಂದು ಧೈರ್ಯ ತುಂಬಿದರು. ನಾಟ್ ಮೆಂಟ್ ಇಂಡಿವಿಜುವಲ್ ಜಸ್ಟಿಸ್ ಅಂತ ಅಲ್ಲ, ಯಾಕಂದ್ರೆ ರೇಪ್ ಆಗಿರೋದನ್ನ ಅವ್ರಿಗೆ ರೇಪಿಸ್ಟ್ ಇಂದ ಅನ್ಯಾಯಕ್ಕೊಳಪಟ್ಟಿರುವಂತಹ ವಿಕ್ಟಿಮ್ಗಳಿಗೆ ನಾವು ನ್ಯಾಯ ಒದಗಿಸೋದು ಅಂದ್ರೆ ರೇಪ್ ನ ಅಂಡು ಮಾಡಕ್ಕಾಗೋದಿಲ್ಲ. ಸೊ ಹಂಗಾಗಿ ಇದೊಂದು ಸಾಮಾಜಿಕ ನ್ಯಾಯ. ಒಂದು ಇಡೀ ಸಮಾಜದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನಾವು ತೆಕ್ಕೊಂಡಾಗ ಎಂತಹ ವ್ಯಕ್ತಿನೇ ಆಗಿದ್ರು, ಅದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತ ತಿಳ್ಕೊಂಡಿರೋದ್ರಿಂದ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರೋಂಥದ್ದು. ಹಾಗಾಗಿ ಯಾರೆಲ್ಲ ವಿಕ್ಟಿಮ್ಸ್ ಇದ್ದಾರೆ ಈ ಕೇಸ್ನಲ್ಲಿ, ವಿಕ್ಟಿಮ್ ಅಂತ ಅಂದ್ರೆ ನೇರವಾಗಿ ತೊಂದರೆಗೊಳಪಟ್ಟಿರುವಂತಹ ಅತ್ಯಾಚಾರ ಮತ್ತೆ ದೌರ್ಜನ್ಯಕ್ಕೊಳಪಟ್ಟಿರುವಂತಹ ವ್ಯಕ್ತಿ, ಮಹಿಳೆ ಏನಿದ್ದಾರೆ ಆಕೆ ಮತ್ತೆ ಆಕೆಯ ಕುಟುಂಬದವ್ರು ಎಲ್ಲರೂ ನಾವು ಒಂದ್ ರೀತಿಯಲ್ಲಿ ವಿಕ್ಟಿಮ್ಸ್ ಅಂತಾನೆ ಕರಿಬೇಕಾಗತ್ತೆ. ಅಕಸ್ಮಾತ್ ಆ ಕುಟುಂಬದವರು ಆಕೆನ ಈ ನಿಟ್ಟಿನಲ್ಲಿ ತಳ್ಳಿದ್ರೆ ಅದು ಬೇರೆ ವಿಷಯ ಆಗತ್ತೆ. ಆಕೆಗೆ ಅದು ತುಂಬಾ ಹಿಂಸೆ ಕೊಡ್ತಾ ಇದ್ರೆ ಆಕೆ ಕನ್ಸೆನ್ಸಸ್ ಇಂದ ಈ ಸೆಕ್ಷುಯಲ್ ಆಕ್ಟಿವಿಟಿನಲ್ಲಿ ತೊಡಗಿಸ್ಕೊಂಡಿಲ್ಲ ಅಂದ್ರೆ ಖಂಡಿತ ಆ ಕುಟುಂಬದವರ ವಿರುದ್ಧ ಕೂಡ ಅಥವಾ ಯಾರೇ ಪಾರ್ಟಿಯ ವರ್ಕರ್ಸ್ ವಿರುದ್ಧ ಕೂಡ ಅಥವಾ ಸಾಮಾಜಿಕವಾಗಿ ಬೇರೆ ಯಾರದೇ ಒಂದು ಒತ್ತಡಕ್ಕೆ ಒಳಪಟ್ಟು ಇಂತಹ ದೌರ್ಜನ್ಯದ ಕೆಳಗಡೆ ಸಿಕ್ಕಾಕೊಂಡಿದ್ರೆ ಅವರೆಲ್ಲರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಕೊಡಬಹುದು. ಇದು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಯಾರಿಗೂ ಕೂಡ ವಿಷಯ ಯಾರ ಬಗ್ಗೆ ಏನ್ ಕಂಪ್ಲೇಂಟ್ ಆಗಿದೆ ಏನು ಗೊತ್ತಾಗೋದಿಲ್ಲ. ಅವರು ನಾವು ಕೊಡುವಂತಹ ಇವಾಗ ನಾವು ನಮ್ಗಳ ನಂಬರ್ಗಳು ಕೊಡ್ತೀವಿ, ನಮ್ಮ ಇಂಡಿವಿಜುವಲ್ ನಂಬರ್ಗಳನ್ನ ಕೊಡ್ತೀವಿ ನಾವು. ಸೊ ಆ ನಂಬರ್ ಅಲ್ಲಿ ನೀವು ಯಾವ ಸಂತ್ರಸ್ತರು ಯಾವುದೇ ನಂಬರಿಗೆ ಫೋನ್ ಮಾಡಿದ್ರು ಕೂಡ ಖಂಡಿತ ಆ ಕೇಸನ್ನ ತಗೊಳ್ತೀವಿ. ಬರೀ ಲೀಗಲ್ ಅಸಿಸ್ಟೆನ್ಸ್ ಅಷ್ಟೇ ಅಲ್ಲ, ಯಾವುದೇ ರೀತಿಯ ಕೌನ್ಸಿಲಿಂಗ್ ಅಗತ್ಯ ಇದ್ರೆ ಆಕೆಗೆ ಅಥವಾ ಆಕೆ ಕುಟುಂಬಸ್ಥರಿಗೆ ಆಂಗ್ಸೈಟಿ ಇಶ್ಯೂ ಇರ್ಬೋದು, ಟೆನ್ಷನ್ ಇರ್ಬೋದು, ಡಿಪ್ರೆಷನ್ ಇಶ್ಯೂ ಇರ್ಬೋದು, ಅದೆಲ್ಲ ವಿಷಯಗಳನ್ನ ಕೂಡ ಅಡ್ರೆಸ್ ಮಾಡುವಂತಹ ಒಂದು ನಾವು ಸಂಪರ್ಕ ಜಾಲ ಮಾಡ್ಕೊಂಡಿದೀವಿ, ಒಂದು ಗ್ರೂಪ್ ಮಾಡ್ಕೊಂಡಿದೀವಿ. ಆ ಎಲ್ಲ ನಿಟ್ಟಿನಲ್ಲೂ ನಾವು ಅವರಿಗೆ ಅಸಿಸ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟ್ ವಕೀಲರಾದ ವಿನಯ್ ಶ್ರೀನಿವಾಸ್, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಕೆಎಸ್ ವಿಮಲಾ, ಎಂಜಿ ಪೃಥ್ವಿ ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳು 89%ಕ್ಕೂ ಹೆಚ್ಚು ಅಂಕ ಪಡೆದು ತಾಲೂಕಿನ ಜನತೆ ಗುರುತಿಸುವಂತಹ ಶಿಕ್ಷಣ ನೀಡಿ ಅವರುಗಳ ಮುಂದಿನ ಉನ್ನತ ಶಿಕ್ಷಣಕ್ಕೆ ಪೂರಕವಾದ ಬುನಾದಿ ಹಾಕಿಕೊಡುವಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ಬದ್ಧತೆಯ ಕರ್ತವ್ಯದಿಂದಾಗಿ ಸಾಧ್ಯವಾಗಿದೆ ಎಂದು ಬಿಇಒ ಸೋಮಲಿಂಗೇಗೌಡ ಹೇಳಿದರು. ಚಿಟ್ಟನಹಳ್ಳಿ ಬಡಾವಣೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಭಾಂಗಣದಲ್ಲಿ ನರಸೀಪುರ ದೊಡ್ಡಮನೆ ಸುಜನಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೆನರಾ ಬ್ಯಾಂಕ್ ಜುಬಲಿ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜನೆ ಮಾಡಿದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 7 ವರ್ಷಗಳಿಂದ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಗುರುತಿಸಿ ಉತ್ತೇಜಿಸುವ ಟ್ರಸ್ಟ್ಗಳ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರು ನಮ್ಮೆಲ್ಲ ಮುಖ್ಯಸ್ಥರು, ಸಹ ಶಿಕ್ಷಕರು. ಅವರು ಅವರ ಪರಿಶ್ರಮದಿಂದ, ಅವರ ಯೋಜನೆಯಿಂದ, ಅವರ ಯಶಸ್ವಿ ಕಾರ್ಯಕ್ರಮದ ಅನುಷ್ಠಾನದಿಂದ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳೆಲ್ಲದ ರೀತಿಯ ಒಂದು ಮಾರ್ಗದರ್ಶನ ನೀಡಿ ಇವತ್ತು ನಮ್ಮ ತಾಲೂಕಿನಲ್ಲಿ 7 ಶಾಲೆಗಳು 100% ಬಂದಿದೆ. ಅದಕ್ಕೆ ಕಾರಣಕರ್ತರು ಅವರು. ಮತ್ತೆ ಮಕ್ಕಳೆಲ್ಲ 600 ಮೇಲೆ ಅಂಕಗಳನ್ನು ಪಡೆಯಲಿಕ್ಕೆ ಆದರ್ಶ ಶಾಲೆ ಆಗಲಿ ಅಥವಾ ಖಾಸಗಿ ಶಾಲೆ ಆಗಲಿ ಮತ್ತೆ 89%ಗಿಂತ ಹೆಚ್ಚು ಮಕ್ಕಳು 17 ಮಕ್ಕಳು ಗುರುತಿಸಿಕೊಂಡು ಇವತ್ತು ಈ ಒಂದು ಗೌರವ ಸಮರ್ಪಣೆಯನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಮತ್ತೆ ಸಹ ಶಿಕ್ಷಕರಿಗೆ ಮೊದಲು ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಕೆನರಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ, ಕೆನರಾ ಬ್ಯಾಂಕ್ ಜುಬಲಿ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ಕೆ ಅನಂತರಾಮ್, ಟ್ರಸ್ಟ್ ಸದಸ್ಯರಾದ ಅನಂತಮೂರ್ತಿ ಹಾಗೂ ಎನ್ಎಸ್ ಪ್ರಕಾಶ್, ಎಸಿಒ ಸುರೇಶ್ ನಾಯಕ್, ಟ್ರಸ್ಟ್ ಸದಸ್ಯೆ ಹಾಗೂ ಶಿಕ್ಷಕಿ ಶೈಲಜಾ ನರಸಿಂಹಯ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಶಂಕಿತ ಡೆಂಗ್ಯೂಗೆ 26 ವರ್ಷದ ಯುವತಿ ಬಲಿ.
ಡೆಂಗ್ಯೂ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಸರ್ಕಾರ ಅರ್ಜುನ ಆನೆ ಮೃತಪಟ್ಟ 1 ವರ್ಷದ ಪುಣ್ಯಸ್ಮರಣೆಯನ್ನು ದಬ್ಬಳ್ಳಿ ಕಟ್ಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆಗೆ 50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸ್ಮಾರಕವನ್ನು ಉದ್ಘಾಟಿಸಲಾಗುವುದು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಮತ್ತು ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಟೈರು, ಎಳನೀರು, ಚಿಪ್ಪನ್ನು ಎಲ್ಲೆಂದರಲ್ಲಿ ಬಿಸಾಡಿರುವ ಅಂಗಡಿ ಮೇಲೆ ನಗರಸಭೆ ಅಧಿಕಾರಿಗಳ ದಾಳಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.